ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತೋ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ಅಮೆರಿಕೆಯಿಂದ ಬಂದಂತಹ ಅಕ್ರಮ ವಲಸೆ ಹೋದ ಭಾರತೀಯರು ಮತ್ತು ಮರಳಿ ಭಾರತಕ್ಕೆ ಬಂದಿದ್ದಾರೆ. ಈ ಭಾರತೀಯರ ಕನಸುಗಳು ಇವತ್ತು ನುಚ್ಚುನೂರಾಗಿದ್ದಾವೆ ಅನ್ನೋದು ಪಾಪ ಅವ್ರ ಮಾತುಗಳಿಂದ ಅರ್ಥ ಆಗ್ತದೆ. ಲಕ್ಷಗಳಲ್ಲಿ ಸಾಲ ಮಾಡಿಕೊಂಡು ಮತ್ತೇನೋ ಮಾಡಿ ಅಮೆರಿಕೆಯಲ್ಲಿ ಒಳ್ಳೆಯ ಬದುಕನ್ನು ಕಟ್ಕೋಬೇಕು, ಮನೆ ಕಟ್ಕೋಬೇಕು, ಬದುಕು ಸಾಗಿಸ್ಬೇಕು ಅನ್ನೋದು ಏನೋ ಕನಸುಗಳು ಸಹಜದಲ್ಲಿ. ಅಮೆರಿಕ ಒಂದು ಕನಸು ಇವತ್ತು ನಮಗೆಲ್ಲ ಭಾರತೀಯರಿಗೆ, ಅದರಲ್ಲೂ ಬಡ ಭಾರತೀಯರಿಗೆ. ಅದರಲ್ಲೂ ಪಂಜಾಬ್ ಮತ್ತು ಹರಿಯಾಣ ಶ್ರೀಮಂತ ರಾಜ್ಯಗಳು ಸರಿ, ಆದರೆ ಅಲ್ಲಿಯೂ ಉದ್ಯೋಗ ಇಲ್ಲ, ನಿರುದ್ಯೋಗ ಕಾಡ್ತಾ ಇದೆ. ವೆಲ್ ಎಜುಕೇಟೆಡ್ ಜನ ಇದ್ದಾರೆ, ಅಲ್ಲೇ ಕಲ್ತವ್ರು ಇದ್ದಾರೆ. ಅವ್ರು ಏನಾದರೂ ಅಲ್ಲಿ ಹೋಗಿ ಒಂದು ತಾಂತ್ರಿಕ ವಿದ್ಯೆಯನ್ನು ಕಲಿತು ಅಂದರೆ ತಂತ್ರಜ್ಞಾನವನ್ನು ಕಲಿತು ಅಥವಾ ವೈದ್ಯಕೀಯ ಕಲಿತು ಅಲ್ಲಿ ಡಾಕ್ಟರು ಇಂಜಿನಿಯರು ಆಗಿ ಬದುಕು ಸಾಗಿಸ್ಬೇಕು, ಅಮೆರಿಕದಲ್ಲೇ ಸಾಕಷ್ಟು ಗಳಿಸ್ಬೇಕು ಅನ್ನೋಂಥ ಆಸೆಯಿಂದ ಹೋಗಿದ್ದರು. ಅದರಲ್ಲೇ 116 ಜನ ಈಗ ಮತ್ತೆ ಅವ್ರನ್ನ ಭಾರತಕ್ಕೆ ಕಳಿಸಿದ್ದಾರೆ. ಮತ್ತು ಅಲ್ಲಿ ನಿಮ್ಗೆ ಈಗಾಗಲೇ ಗೊತ್ತದ, ಕೈ ಕೋಳ ಹಾಕಿದ್ದು, ಕಾಲಿಗೆ ಹಾಕಿದ್ದು, ಈ ಚೈನನ್ನು ಎಲ್ಲ ನೋಡಿದ್ದೀರಿ. ಆ ಒಂದು ಕನಸು ಹೊತ್ತು ಹೋದಂಥ ಜನರ ಒಂದೊಂದು ಮಾತುಗಳು ಸಹಿತ ಹಿಂಗೆ ಅನ್ನಿಸ್ಲಿಕ್ಕತ್ತದಲ್ಲಪ್ಪ, ಏನು ನಾವು ಈ ದೇಶದಲ್ಲಿ ಹುಟ್ಟಿ ತಪ್ಪು ಮಾಡಿದೆವ ಅನ್ನುವಂಥ ಮಾತು. ಅಮೆರಿಕದಲ್ಲಿ ಯಾಕೆ ಹುಟ್ಟಲಿಲ್ಲ ಅನ್ನೋದು ಮಾತು ಈ ಎಲ್ಲ ಜನರಲ್ಲೂ ಬರ್ಲಿಕ್ಕತ್ತದ ರೀ. ಭಾಳ ಜನಕ್ಕೆ ಭಾರತೀಯರಿಗೆ, ಅದರಲ್ಲೂ ಎಜುಕೇಟೆಡ್ ಆದಂಥ, ಯಾಕಂದರೆ ಉದ್ಯೋಗನೂ ಇಲ್ಲ, ಅವರ ಯೋಗ್ಯತೆ ತಕ್ಕಂಗೆ ಪೇಮೆಂಟ್ ಕೊಡೋ ಶಕ್ತಿ ಇಲ್ಲ. ಲಾಸ್ಟ್ ಹೋದ್ರೆ ಇವತ್ತು ಪ್ರೈವೇಟೈಸೇಷನ್ ಆಗಿದ್ದರಿಂದಾಗಿ ಎಜುಕೇಷನ್ನ ಶಿಕ್ಷಣ ಪ್ರೈವೇಟೈಸೇಷನ್ ಆಗಿದ್ದಕ್ಕಾಗಿ ದುಡ್ಡು ಖರ್ಚು ಮಾಡಿ 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 ಕಲ್ತಿರ್ತಾರೆ. ಇಂಜಿನಿಯರಿಂಗು, ಡಾಕ್ಟ್ರ್ ಕೋರ್ಸು ಮತ್ತು ಕೋರ್ಸ್ಗಳನ್ನು ಪ್ರೊಫೆಷನಲ್ ಕೋರ್ಸ್ ಬಂದ್ರೆ ಪುಕ್ಕಟ್ಟ ಆಗಲಿಕ್ಕೆ ಸಾಧ್ಯನೇ ಇದೆ ದೇಶದಲ್ಲೇ. ಮತ್ತು ಸರ್ಕಾರಿ ಕೋಟದಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿಯೂ ಕಲ್ತು ನೋಡಿದ್ರು ನೀವೀಗಾಗಲೇ ಪೇಪರ್ ಲೀಕೇಜು ಅವು ಇವೆಲ್ಲ ಹಾಗೆ ಅಲ್ಲಿಯೂ ಸಹಿತ ಅಕ್ರಮ ನಡೆದ. ಅಕ್ರಮ ಅಭ್ಯರ್ಥಿ ಒಳಗೆ ಸೆಲೆಕ್ಷನ್ ಆಗ್ತಾ ಇರ್ತಾರೆ ಗೌರ್ಮೆಂಟ್ ಕೋಟದಲ್ಲೇ. ಅವರಿಲ್ಲಿ ಉಳಿದೂ ಇಲ್ಲ, ನಂತರ ಬೇರೆ ದೇಶಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅಂಥ ಅನೇಕರಲ್ಲಿ ಇವರು ಕೆಲವು ಜನ, ಕೆಲವೆಲ್ಲ ಹಲವು ಜನ. ಯಾಕಂದರೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ 2 ರಿಂದ 3 ಲಕ್ಷ ಜನ ವಲಸೆ ಹೋಗ್ತಾ ಇದ್ದಾರಪ್ಪ ಬೇರೆ ದೇಶಗಳಿಗೆ. ಅಲ್ಲಿ ಹೋಗಿ ತಮ್ಮ ಬದುಕು ಕಟ್ಟಬೇಕಂತ ಅಂತ ಇದ್ದಾರೆ ಅನ್ನೋದು ನಾವೀಗ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಇದಕ್ಕೆ ಕಾರಣ ಒಂದು ಇಲ್ಲಿ ಉದ್ಯೋಗ ಇಲ್ಲ ಅಂತೇಳಿ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಿದ್ದು ಅಮೆರಿಕ ಅಂತ ಇವತ್ತು ನಿಶ್ಚಿತವಾಗಿಯೂ ಒಂದು ಗಟ್ಟಿ ನಿಲುವು ಅಂತ ಹೇಳಿದದು. ನಮ್ಮ ಜೊತೆಗೆ ಇಂಡಿಯಾ ವ್ಯಾಪಾರ ಮಾಡ್ತದನೋ ಬಿಡ್ತದನೋ ನಮಗೇನು ಸಂಬಂಧ ಇರೋದು. ಅದು ನಮ್ಮ ರಾಷ್ಟ್ರದ ಉಳಿವು ನಮ್ಮ ಸಂಸ್ಕೃತಿ ಉಳಿವು ನಮಗೆ ಮುಖ್ಯ. ಮತ್ತು ಭಾರತದ ಈ ಒಂದು ವಲಸೆ ಬಂದಂಥ ಜನ ಅಮೆರಿಕ ತುಂಬಿಕೊಂಡು ನಾಳೆ ನಮ್ಮ ಭವಿಷ್ಯ ಏನು ಅನ್ನೋದು ಅವ್ರಿಗೂ ಭಯ ಆಗ್ಲಿಕ್ಕತ್ತದ ರೀ. ಇವತ್ತು ಟ್ರಂಪ್ ಅಂತೆ ಅವ್ರಿಗೂ ಈಗಾಗಲೇ ಅಲ್ಲಿ ನಿರುದ್ಯೋಗ ಹೆಚ್ಚಾಗಿದ್ದಕ್ಕಾಗಿ ಈಗ ಹೊರಗಿನಿಂದ ಬಂದಂಥವ್ರಿಂದ ನಮ್ಗೆ ನಿರುದ್ಯೋಗ ಹೆಚ್ಚಾಗಿದೆ ಅಂತ ಅವ್ರ ತಲೆಯಲ್ಲಿ ಇವತ್ತು ನಾವು ವಾದ ಮಾಡ್ತೀವಲ್ಲ, ಬಾಂಗ್ಲಾದೇಶಗಳು ಬಂದರು, ಅದು ನಮ್ಗೆ ಇವತ್ತು ಉದ್ಯೋಗ ಇಲ್ಲ ಹಾಗೆ ಹೀಗೆ ಅಂತ. ಹಂಗೆ ಅವರು ಈ ಒಂದು ಏಷ್ಯಾ ಖಂಡದಿಂದ ಅದರಲ್ಲೂ ಭಾರತದಿಂದ ಬಂದಂಥ ಜನರಿಂದಾಗೆ ಇಲ್ಲಿಯ ಜನರಿಗೆ ಉದ್ಯೋಗ ಇಲ್ಲ. ಯಾಕಂದ್ರೆ ಕಡಿಮೆ ಪೇಮೆಂಟ್ದೆಲ್ಲ ದುಡಿತಾರೆ, ಕೊಟ್ಟಷ್ಟು ತೊಗೊಳ್ತಾರೆ, ಹೇಳಿದಂಗೆ ಕೇಳ್ತಾರೆ, ಸೇವಾ 24 ತಾಸು ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದಾಗಿ ಲೋಕಲ್ ಅಮೇರಿಕನ್ ಬಗ್ಗೆ ಹೆಚ್ಚಿಗೆ, ಅಲ್ಲಿ ಕೆಲಸಗಾರರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಅಲ್ಲಿಯ ಒಂದು ಕಂಪ್ನಿಗಳಿಗಿಲ್ಲ ಅನ್ನೋದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಟ್ರಂಪ್ ಇದ್ದಂಥವ್ರು ವಿಶೇಷವಾಗಿ ಈ ಆಯ್ಕೆಯಲ್ಲಿ ಅವ್ರ ಮೇನ್ ಏನಪ್ಪ ಅಂದ್ರೆ ಅಮೇರಿಕಾದವ್ರಿಗೇನ ಬೇರೆದವ್ರಿಗೆಲ್ಲ ಅನ್ನುವಂಥ ನೆಲೆಯಲ್ಲಿ ಪ್ರಚಾರ ಮಾಡಿದರು. ಅದಕ್ಕೆ ಅಲ್ಲಿ ಜನನೂ ಸ್ಪಂದಿಸಿದ್ರು. ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರಿಗೆ ಅಲ್ಲಿ ಉದ್ಯೋಗ ಇಲ್ಲ, ಅಲ್ಲಿಯೂ ಉದ್ಯೋಗಗಳು ಇಲ್ಲದ ಪರಿಸ್ಥಿತಿಯಿಂದಾಗೆ ಅನಿವಾರ್ಯವಾಗಿ ಏಷ್ಯಾದಿಂದ ಬಂದವರಾಗಲಿ, ಚೀನಾದಿಂದ ಬಂದವರಾಗಿರ್ಬೋದು, ಏಷ್ಯಾ ಖಂಡದ ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಯಾವುದೇ ದೇಶದಿಂದ ಬರಲಿ ಅವ್ರನ್ನ ಕಳಿಸೋದು ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಕಳ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಮೆಕ್ಸಿಕೋ, ಅಲ್ಲೇ ದಕ್ಷಿಣ ಅಮೆರಿಕಾ, ಮೆಕ್ಸಿಕೋ ಆಗಿರ್ಬೋದು, ಅರ್ಜೆಂಟೀನಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಅವರು ಜನ ಸಾಕಷ್ಟು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲೂ ನಿರುದ್ಯೋಗ ರೀ. ಆ್ಯಕ್ಚುಲಿ ಇವತ್ತು ನಾವು ಇದ್ದಂಥವ್ರು ಓಪನ್ ಮಾರ್ಕೆಟ್ಗೆ ಒಪ್ಕೊಂಡಿವಿ. ಇವತ್ತು ನಿಜವಾಗಿ ಎಲ್ಲ ಓಪನ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಬ್ರೆಜಿಲ್ ಆಗಿರ್ಬೋದು, ನಾವು ಆಗಿರ್ಬೋದು, ಆದರೂ ಭಾರತೀಯರಾಗಿರ್ಬೋದು, ಚೈನಾನು ಓಪನ್ ಮಾರ್ಕೆಟ್ ಮಾಡ್ಕೊಳ್ಳೋದ. ಆದರೂ ಸಹಿತ ಅಲ್ಲಿ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೂ ಸ್ವಲ್ಪ ಚೈನೀಯರು ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಈಗ ಅವರಲ್ಲೇ ಉತ್ಪಾದನೆ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಬೆಳೆಸ್ಕೊಳ್ಳಿಕ್ಕೆ ಕಲ್ತಿದ್ದಾರೆ ತಮ್ಮವ್ರ ಉದ್ಯೋಗಗಳ ಸಲುವಾಗಿ. ಟೆಕ್ನಿಕಲಿ ಸೌಂಡ್ ಆಗ್ತಾ ಇದ್ದಾರೆ. ಜಗದ ನಾವು ಶ್ರೇಷ್ಠ ವ್ಯಕ್ತಿ ಆಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಸರ್ಕಾರ. ಅದು ಯಾವುದೇ ಸರ್ಕಾರ ಇರಲಿ, ಕಮ್ಯುನಿಸ್ಟ್ ಸರ್ಕಾರ ಇರಲಿ, ಯಾವುದೇ ಇರಲಿ, ಮಾಡ್ತಾ ಇದ್ದು ಮಾತ್ರ ನಿಜ. ಇನ್ನು ಅಲ್ಲಿ ಬಡತನದ, ನಿರುದ್ಯೋಗದ ಅದೆಲ್ಲ ಸೆಕೆಂಡ್ರಿ. ಬಟ್ ನಮ್ಮ ದೇಶದಲ್ಲಿದ್ದಂಥ ಅತಿ ಏನಪ್ಪ ಅಂದ್ರೆ ಬಡತನ, ಅತಿ ಏನಪ್ಪ ಅಂದರೆ ಉದ್ಯೋಗ ಇಲ್ಲದಂಥದ್ದು,
ಅದರಲ್ಲೂ ಕಳೆದ 10 ವರ್ಷಗಳಲ್ಲಂತೂ ಏನು ನಿರುದ್ಯೋಗ ತಾಂಡವವಾಡ್ತಾ ಇದೆ. ಹೀಗಾಗಿ ಇವತ್ತು ಇಂಡಿಯನ್ಸ್ ಅಂತ ಭಯಪಡ್ತಾ ಇದ್ದಾರಲ್ಲ ಅಮೇರಿಕೆಯಲ್ಲೇ. ಹೀಗಾಗಿ ಅವರೆಲ್ಲ ಕಳಿಸ್ತಾ ಇದ್ದಾರೆ. ಟ್ರಂಪ್ ಅವರು ಇದನ್ನೆಲ್ಲ ಆಯ್ಕೆ ಆಗಿದ್ದಾರೆ. ಮತ್ತು ಅಲ್ಲಿ ಅಮೇರಿಕನ್ಸ್ ಆದರೂ ಸಹಿತ ಇವ್ರನ್ನ ಮೊದಲು ಹೊರಗೆ ಹಾಕಿಬಿಡ್ರಪ್ಪ, ನಮಗೆ ಉದ್ಯೋಗ ಇಲ್ಲ, ನಮಗೆ ಮಾರ್ಕೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಜನರು ಟ್ರಂಪ್ ಅವ್ರನ್ನ ಆಯ್ಕೆ ಮಾಡಿ ಈ ಒಂದು ಹೆಜ್ಜೆ ಇಡಿಸ್ಲಿಕ್ಕಿದ್ದಾರೆ. ಮತ್ತು ಟ್ರಂಪು ಅಮೇರಿಕನ್ನರ ಮನದಾಸೆಯಂತೆ ಈ ಎಲ್ಲ ನಮ್ಮ ಈ ವಲಸೆ ಹೋದಂಥ ಏಷ್ಯಾ ಖಂಡದ, ಅದರಲ್ಲೂ ಭಾರತದಂತೂ ಈಗಾಗಲೇ ಮೋದಿಯವರು ಭಾಳಷ್ಟು ಹೇಳ್ಕೊಳ್ತಾ ಇದ್ರು, ಅಮೇರಿಕ ನಮ್ಮ ಗುಡ್ ಫ್ರೆಂಡ್, ಹಾಗೆ ಹೀಗೆ ಆತ್ಮೀಯರು ಅಂತೇಳಿ. ಇದು ಆತ್ಮೀಯ ದೇಶದ ಇಲ್ಲಿಯ ವಲಸೆಗಾರರನ್ನು ಕೈಗೆ ಕೋಳ ಬೇಡಿ ಹಾಕಿ ಅಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ. ಇಲ್ಲಿ ಜನರಿಗೆ ಸಾಕಷ್ಟು ಆಕ್ರೋಶ ಅದ, ಸಿಟ್ಟದ, ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಗಾದಿ ಮಾತೈತಲ್ರಿ, ಬಡವನ ಸಿಟ್ಟು ದೌಡಿಗೆ ಮೂಲ ಅಂತ. ಹೀಗಾಗಿ ಇವತ್ತು ಅಮೇರಿಕಾದ ಮುಂದೆ ಏನೂ ಮಾಡಿಸ್ತೈತಿ. ಇಲ್ಲಿ ಭಾರತ ಬಂದು ನಿಂತದ. ಮೋದಿಯವರು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿದ್ದಾರೆ, ಏನೂ ಹೇಳ್ತಾನೂ ಇಲ್ಲ. ನಮ್ಮ ಜೈಶಂಕರ್ ಅವ್ರು ಹೇಳಿಬಿಟ್ರು, ಅಲ್ಲಿ ಕಾನೂನು ಆ ರೀತಿ ಅದ ರೀ ಅಂತೇಳಿ. ಅದರಲ್ಲಿ ಇಲ್ಲಿ ಇಕ್ವೆಡೋರ್ ಆಗಿರ್ಬೋದು, ಅಥವಾ ಸಲ್ವಡೋರ್ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅಲ್ಲಿ ಅವ್ರು ತಮ್ಮ ವಿಮಾನವನ್ನು ಕಳಿಸಿ ನಮ್ಮ ಜನರಿಗೆ ಬೇಡಿ ಹಾಕಿ ಕೂಡುವುದು ಅಂತ ದೇಶದಿಂದ ಒತ್ತಾಯ ಮಾಡಿ ಗೌರವಯುತವಾಗಿ ತಮ್ಮ ದೇಶಕ್ಕೆ ಕರ್ಕೊಂಡು ಹೋದರು. ಆ ರೀತಿ ಯಾಕೆ ಮಾಡಲಿಲ್ಲ ನಮ್ಮ ಮೋದಿಯವರು ಅಂತೇಳಿ. ಇದು ಈ ವಲಸೆ ಹೋದಂಥವರ ಮಾತು. ಆದರೆ ಇದ್ಯಾವುದೂ ಇಲ್ಲಿ ನಡೀತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆಲ್ರೆಡಿ ಈಗ ಅವರ ಭಾರತಕ್ಕೆ 116 ಜನ ಬಂದು ಹೇಳಿದ್ದಾರೆ ಅಮೃತ್ಸರದಲ್ಲೇ. ಈಗ ಇಲ್ಲಿ ರಾಜಕೀಯ ಶುರು ಆಗ್ಯದ. ಯಾಕಂದ್ರೆ ಪಂಜಾಬ್ದಲ್ಲಿ ಇರುತ್ತಿರುವಂಥ ಸರ್ಕಾರ ನಿಮಗೆ ಗೊತ್ತದ, ಆಮ್ ಆದ್ಮಿ ಅವರು BJP ತಪ್ಪು ಮಾಡಿದ, ಇಲ್ಲ ಅಮೃತ್ಸರದಾಗ ಇಳಿಸ್ಬೇಕು, ದಿಲ್ಲಿ ಇಳಿಸ್ಬೇಕಾಗಿದ್ದು ಏನೋ ತಕರಾರು ತೆಗಿತಾ ಇದ್ದಾರೆ. ಇದರ ಅರ್ಥ ಇಷ್ಟ, ಯಾರೂ ಈ ಜವಾಬ್ದಾರಿನ ಹೊರಲಿಕ್ಕೆ ತಯಾರಿಲ್ಲ. ಇಲ್ಲಿಯ ಸಮಸ್ಯೆ ಬಗ್ಗೆ, ಇಲ್ಲಿಯ ನಿರುದ್ಯೋಗದ ಬಗ್ಗೆ, ಇಲ್ಲಿಯ ಬಡತನದ ಬಗ್ಗೆ ಒಬ್ಬರು ಇನ್ನೊಬ್ಬರ ಮೇಲೆ ಹಾಕುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದೇನೋ ಆಗಲಿ, ಈ ವಲಸೆ ಹೋದಂಥ ಜನರು ಮರಳಿ ಬಂದಾರ ಭಾರತಕ್ಕೆ, ಅವ್ರಿಗೆ ಮುಂದೆ ಏನು ಅಂತ. ಈಗಾಗಲೇ ಸಾಲಗಾರ ಆಗಿದ್ದಾರೆ, ಎಲ್ಲೇನೋ ಸಾಲ ಮಾಡಿ ಆ ಸಾಲದವ್ರು ಬೆನ್ನು ಹತ್ತುವಂಗದ. ಮತ್ತು ಕೆಲವೊಬ್ರು ಕೊಲೆಗಾರರು ಹೋಗಿದ್ದಾರೆ, ಅಪರಾಧಿಗಳು ಹೋಗಿದ್ದಾರೆ ಅಂತ ಸುದ್ದಿಗಳಿದ್ದಾವೆ, ಅವ್ರನ್ನೂ ಹಿಡಿದಿದ್ದಾರೆ ಇಲ್ಲೇ. ಅದಿರಲಿ, ಅದ್ರ ಜೊತೆಗೆ ಈ ಉದ್ಯೋಗಕ್ಕಾಗಿ ಹೋದವ್ರ ಗತಿ ಏನು, ಸಾಲ ಮಾಡಿದರೆ ಅವ್ರ ಗತಿ ಏನು ಅಂತ ನೆನಪಿಸ್ಕೊಂಡಾಗ ಯಾರಿಗಾದರೂ ಇದು ಜಲ್ ಅಂತದ. ಸಾಲ ಭಾಳ ಕಷ್ಟದ್ದು, ನೋವಿನದ್ದು ಅಂತ ಈ ಒಂದು ಕಾರಿಗೆ ಸರಪಳಿ ಕೈಗೆ ಕೋಳ ಹಾಕಿಕೊಂಡಂತಹ, ಅದನ್ನು ಹಾಕಿಕೊಂಡು ಬಂದಂತಹ, ಈಗ ಅದನ್ನು ಬಿಡಿಸ್ಕೊಂಡಂಥ ಭಾರತಕ್ಕೆ ಬಂದಂಥ ವಲಸೆಗಾರರು, ಭಾರತೀಯರ ವಾಪಸಾತಿಯಿಂದಾಗೆ ಇಲ್ಲಿ ಅವ್ರಿಗೆ ಮುಂದೆ ಏನು ಅನ್ನೋದು, ಅವ್ರಿಗೇನಾದರೂ ಆ ತೆಗೆದುಕೊಂಡ ಲೋಣದ ಬಗ್ಗೆ ಮಾಫ್ ಮಾಡುವಂಥದ್ದು ಏನಾದರೂ ಇದೆಯಾ, ಅವಕಾಶಗಳು, ಪಾಪ ಅವ್ರು ಬದುಕಬೇಕಾಗಿದೆ, ಅಥವಾ ಅವ್ರಿಗೆ ಉದ್ಯೋಗ ಕೊಡಿಸುವಂಥದ್ದು ಇಲ್ಲಿ ಏನಾದರೂ ಇದೆಯಾ. ಆದರೆ 50% ಅದ್ರ ಪೇಮೆಂಟ್ ಬೀಳುವಂಥ ಉದ್ಯೋಗಗಳು ಸೃಷ್ಟಿ ಇದ್ದಾವೆ. ಪಂಜಾಬ್ದಲ್ಲಿ ಆಗಲಿ, ಹರಿಯಾಣದಲ್ಲಾಗಲಿ, ಇನ್ನೊಂದು ದಿಲ್ಲಿಯಲ್ಲಿ ಆಗಲಿ, ಇವೆಲ್ಲ ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದಕ್ಕೆ ಉತ್ತರ ಹುಡುಕಬೇಕಾಗಿದ್ದು ಅಲ್ಲಿ ವಾಪಸ್ಸಾಗಿ ಬಂದಂಥ ಈ ವಲಸೆಗಾರರಲ್ಲ, ನಮ್ಮ ಸರ್ಕಾರಗಳು ಅಂತ ಹೇಳ್ತಾ, ಸರ್ಕಾರ ಈ ದಿಶೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾ ನೋಡೋಣ ಅಂತ ಹೇಳ್ತಾ, ಈ ಒಂದು ಕನಸುಗಳ ನುಚ್ಚು ನೂರು ಮಾಡಿಕೊಂಡಂಥ ಜನರಿಗೆ ಭವಿಷ್ಯ ಕಟ್ಟೋದಕ್ಕೆ ಏನಾದರೂ ಅವಕಾಶ ಇದೆಯಾ ಮತ್ತೊಂದು ಪ್ರಶ್ನೆ ಮಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.